ಹಗರಣಗಳನ್ನ ಮುಚ್ಚಾಕುವಂತ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾರೆ. ಎಲ್ಲಿವರೆಗೆ ಆ ಒಂದು ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಯಾರು ಶಾಸಕರಿದ್ದಾರೆ ಮತ್ತು ಸಚಿವರು ಇದ್ರು, ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡಿದ್ರು, ಈಗ ಬೇಲ್ ಮೇಲೆ ಬಂದಿದ್ದಾರೆ, ಇನ್ನೂ ನಡೀತಾ ಇನ್ವೆಸ್ಟಿಗೇಷನ್ ನಡೀತಾರೆ. ಇನ್ ದ ಮೀನ್ ಟೈಮ್ ಅವ್ರು ಮಂತ್ರಿ ಮಾಡ್ತಾರೆ ಅಂತ ಓಪನ್ ಆಗಿ ಸಿದ್ದರಾಮಯ್ಯ ಹೇಳಿದ ಮೇಲೆ ಬಹುಶಃ ಅದು ಹಗರಣವನ್ನು ಮುಚ್ಚಿ ಹಾಕುವಂತ ಕೆಲಸ ನಡೀತಾರೆ. ಓಪನ್ ಆಗಿ ಬೇರೆ ಬೇರೆ ಅಕೌಂಟ್ಗೆ ಅಮೌಂಟ್ ಜಮಾ ಆಗಿದೆ. ಇಷ್ಟೆಲ್ಲ ಆದ್ಮೇಲೂ ಇವತ್ತು ಅವ್ನು ಮಂತ್ರಿ ಮಾಡ್ತೀನಿ ಅನ್ನುವಂತ ಒಂದು ಇದಕ್ಕೆ ಹಿಂದೆ ತಮಿಳುನಾಡಲ್ಲಿ ಏನಾಯ್ತು, ಸುಪ್ರೀಂ ಕೋರ್ಟ್ ಬೇಲ್ ಕೊಟ್ರು, ಆ ಬಾಲಾಜಿ ಅವನ್ನ ಮಂತ್ರಿ ಮಾಡಿದ್ರು, ಹೇಳಿದ್ರು ಬೇಲ್ ಬೇಕೋ ಅಥವಾ ಮಂತ್ರಿ ಹಾಕಿವೋ, ಹಂಗೆ ಇವತ್ತಿನ ಪರಿಸ್ಥಿತಿ ಅದ. ಅದಕ್ಕಾಗಿ ಇಡೀ ಅವರ ಮಾಹಿತಿ ಆಧಾರ ಮೇಲೆ ಇಡೀ ಎಂಟರ್ ಆಗಿರ್ತದೆ. ಅವರೆಲ್ಲ ಮಾಹಿತಿ ತೆಗೆದುಕೊಂಡು ಮತ್ತೊಂದು ಏನಾದ್ರು ಇನ್ವೆಸ್ಟಿಗೇಷನ್ ನಡೀತದೆ. ಇದರಲ್ಲಿ ಯಾವುದೇ ರಾಜಕಾರಣ ಇಲ್ಲ ಅಂತ ನಾವು ಸ್ಪಷ್ಟವಾಗಿದೆ. ಸರ್, ಇನ್ನೊಂದು ಲೋಕಸಭಾ ಎಲೆಕ್ಷನ್ ನಲ್ಲಿ ಕೂಡ ಬಳ್ಳಾರಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಹಣ ವಹಿವಾಟ ಆಗಿತ್ತು. ಈ ನಿಟ್ಟಿನಲ್ಲಿ ಕೂಡ ಇಡಿ ತನಿಖೆ ಮಾಡ್ತಾ ಇದೆ. ಡೆಫಿನೆಟ್ಲಿ ನಾವೊಂದು ಹೇಳಿದ್ರಿ, ಲೋಕಸಭಾ ಚುನಾವಣೆಯಲ್ಲಿ ಏನು ಹಣದ ವ್ಯವಹಾರಗಳಾದವು, ಟ್ರಾನ್ಸ್ಫರ್ ಆಯ್ತು, ಮತ್ತು ದುರುಪಯೋಗ ಆಯ್ತು, ಆ ಎಲೆಕ್ಷನ್ ದಲ್ಲಿ ಏನು ದುರುಪಯೋಗ ಆಯ್ತು, ಇದೆಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮತ್ತು ಓಪನ್ ಆಗಿ ಪ್ರೈಮಾ ಫೇಸಿ ಕೇಸ್ ಎಲ್ಲ ಪ್ರೂವ್ ಆಗಿದ್ದಾವೆ. ಇಂಥ ಪ್ರೂವ್ ಆದ ಕೇಸನ್ನ ಮುಚ್ಚಾಕ್ಲಿಕ್ಕೆ ಹೊಂಟಿದ್ದು ಸಿದ್ದರಾಮಯ್ಯ ಸರ್ಕಾರ. ಈಗ ಇಡಿ ಎಂಟ್ರಿ ಆಗಿದೆ. ಅವರ ಮಾಹಿತಿ ಅನ್ವಯ ಮುಂದಿನ ಕಾರ್ಯಗತ ಮಾಡ್ತಾರೆ ಅಷ್ಟೇ.